ಪವಿತ್ರವಾದ ಕಾಶಿ, ಸ್ವಾಮಿ ವಿಶ್ವನಾಥನು ನೆಲೆಸಿರುವಂತಹ ಪುಣ್ಯಕ್ಷೇತ್ರ. ಈ ಪುಣ್ಯಕ್ಷೇತ್ರದ ಧರ್ಮಾಧಿಪತಿಯಾದಂತಹ ನಮ್ಮ ತಂದೆ ಪ್ರತಾಪಸೇನ ಲೋಕ ಪ್ರಸಿದ್ಧಿಯನ್ನು ಪಡೆದಿರುತ್ತಾರೆ. ಅವರ ಮಕ್ಕಳಾದಂತ ಅಂಬಿಕೆ ಹಾಗೂ ಅಂಬಾಲಿಕೆಯರಾದ ನಾವು ಈ ಪುಣ್ಯ ಕ್ಷೇತ್ರದಲ್ಲಿ ಜನಿಸಲು ಅದೆಂತ ಪುಣ್ಯ ಮಾಡಿರಬೇಕು. ನಿಜ. ಅಷ್ಟೇ ಅಲ್ಲ, ಮೂವರು ಸಹೋದರಿಯರು ತುಂಬಾ ಅನ್ಯೋನ್ಯವಾಗಿ. ಹೌದು, ಅದಕ್ಕಾಗಿ ಅಲ್ಲವೇ ನಮ್ಮ ತಂದೆಯವರು ನಾವು ಮೂವರು ಸಹ ಪರಸ್ಪರರನ್ನು ಅಗಲಿ ಇರಬಾರದೆಂದು ಒಬ್ಬನೇ ರಾಜಕುಮಾರನಿಗೆ ಮದುವೆ ಮಾಡಿಕೊಡುವೆನೆಂದು ನಿರ್ಧರಿಸಿದ್ದಾರೆ. ನಮ್ಮನ್ನು ಕೈ ಹಿಡಿದವರನು ಯೋಗ್ಯನು ಧೀರನು ಆಗಬೇಕೆಂದು ವಿಕ್ರಮವೇ ಸಾರಿದ್ದಾರೆ ಅಕ್ಕ. ಅಷ್ಟೇ ಅಲ್ಲ, ದೇಶ ವಿದೇಶ ರಾಜ ಈಗಾಗಲೇ ನಮ್ಮ ಪುರವನ್ನು ಬಂದು ಸೇರುತ್ತಿದ್ದಾರೆ. ಅಲ್ಲವೇ ತಮ್ಮ ಮಕ್ಕಳ ಜೀವನದ ಹಿತವನ್ನು ಬಯಸುವುದು, ಜೀವನದ ಸಾರ್ಥಕ್ಯವನ್ನು ಬಯಸುವ ಇಚ್ಛೆ ಎಲ್ಲ ತಂದೆ ತಾಯಿಯರಿಗೆ ಇರುವುದು ಸಹಜವಲ್ಲವೇ? ಅದು ಸತ್ಯ. ಆದರೆ ಒಂದು ವಿಷಯ, ಅದು ಬರುವ ಪಂಚಮಿ ದಿವಸವೇ ನಮ್ಮ ಸ್ವಯಂವರ ನಡೆಯಲಿ. ಅದಾದ ನಂತರ ಇಲ್ಲಿಯ ಜಲ ನೆಲ ಎಲ್ಲವನ್ನೂ ಬಿಟ್ಟು ಬೇರೆ ಯಾವುದೋ ಪಟ್ಟಣವನ್ನು ಸೇರುತ್ತೇವೆ. ಹೌದು, ಮರಳಿ ಯಾವಾಗ ಇಲ್ಲಿ ಬಂದು ಸೇರುತ್ತೇವೆ ಎಂದು ಹೇಳುವುದು ಕಷ್ಟ. ಹಾಗಾಗಿ ಈ ವನದಲ್ಲಿ ಕೆಲವು ಕಾಲ ಮನಪೂರ್ತಿ ಯಾರಿಗೆ ಗೊತ್ತು, ಇದೇ ಕೊನೆಯ ಅವಕಾಶವೂ ಆಗಿರಬಹುದು. ಹಾಗೆ ಆಗಲಿ, ನಡೆಯಿರಿ. ಕಾಲ ಬಂದಿದೆ, ನೋಡು 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 ಅನುಜೇ
ಮರದ ಮೇಲೆ ಕುಳಿತ ಗಿಳಿಯನು ಮರದ ಮೇಲೆ ಕುಳಿತ ಗಿಳಿಯನು ನೋಡೆ ಬಾರ ಕೆಣಕುತ್ತಿಗನು ನೋಡೆ ಬಾರ ಕೆಣಕುತ್ತಿಗನು ನೋಡೆ ಬಾರ ಕೆಣಕುತ್ತಿಗನು ನುಡಿಯಲೇನನು ಆಹಾ ಎಂತ ಸುಂದರ ನೋಡು ನೋಡು ಬಹುಜ ಚೈತ್ರ ಕಾಲ ಬಂದಿದೆ ಚೈತ್ರ ಕಾಲ ಬಂದಿದೆ ಚೈತ್ರ ಕಾಲ ಬಂದಿದೆ ಸಹೋದರಿಯರೇ, ಹಾ ಆಯಿತಲ್ಲ. ಇಷ್ಟೊಂದು ಕಾಲ ಸ್ವಚ್ಛಂದವಾಗಿ ಕುಳಿತಾಡಿದ್ದೇವೆ, ಓಡಾಡಿದ್ದೇವೆ. ಈಗಲಾದರೂ ಅಂತಃಪುರಕ್ಕೆ ಮರಳಿ ಹೋಗೋಣವೇ? ಸರಿ ಅಕ್ಕ. ಎಲ್ಲರೂ ನಮ್ಮನ್ನು ಕಾಯುತ್ತಿರುತ್ತಾರೆ. ನಮಗೆ ತುಂಬಾ ಸಂತೋಷವಾಗಿದೆ ಅಕ್ಕ. ಆದರೆ ಹೋಗುವ ದಾರಿಯಲ್ಲಿ ಆ ಸುಂದರ ಮಲ್ಲಿಗೆ ಹೂವನ್ನು ಕೊಯ್ಯುತ್ತಾ ಹೋಗೋಣವೇ? ಹಾಗೇ ಆಗಲಿ. ಎಂತಹ ಸುಂದರ ಸನ್ನಿವೇಶ ಈ ವನದಲ್ಲಿ. ಈ ಸುಂದರಿ ಒಬ್ಬಳೇ ಇದ್ದಾಳೆ. ಯಾರಿರಬಹುದು ಇವಳು?